ನಮಸ್ಕಾರ. ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಭೂ ವಿವಾದದ ಹುನ್ನಾರ, ಕಾವೇರಿ ನಿಗಮಕ್ಕೆ ನಷ್ಟದ ಮೋಡ. ಸರ್ಕಾರ ತಕ್ಷಣ ಎಚ್ಚೆತ್ತುಕೊಳ್ಳಲು ಮಾಜಿ ಸಚಿವ ರೇವಣ್ಣ ಎಚ್ಚರಿಕೆ. ಹಿಂದೂ ಸಂಪ್ರದಾಯವೇ ದಸರಾದ ಆಧಾರ, ನಾಡ ಹಬ್ಬದಲ್ಲಿ ರಾಜಕೀಯ ಆಲೋಚನೆ ಬೇಡವೇ ಬೇಡ. ಸಂಪ್ರದಾಯದ ಹಕ್ಕಿಗೆ ಧ್ವನಿ ಎತ್ತಿದ ನಾರಾಯಣಗೌಡ. ಕಳ್ಳರ ಕಣ್ಣಿಗೆ ಗುರಿಯಾದ ಚಿವಸ್ ಪ್ರಜ್ಞಾ ಕಾಲೇಜಿಗೆ ನುಗ್ಗಿದ ಮಾಸ್ಕ್ ಧಾರಿಗಳಿಂದ 45 ನಿಮಿಷ ಶೋಧ. ಕದಿಮರಿಂದ ಕಂಪ್ಯೂಟರ್, ಮೊಬೈಲ್, ಡಿವಿಆರ್ ಎಸ್ಕೆ. ಹೇಮಾವತಿ ಯಗಚಿ ವಾಟೆಹೊಳೆ ಜಲಾಶಯ ಯೋಜನೆ ಕಾಮಗಾರಿಗಳಿಗೆ ಸ್ವಾಧೀನವಾದ ಭೂಮಿಗೆ ಹೆಚ್ಚುವರಿ ಪರಿಹಾರ ಪಡೆಯುವ ಹುನ್ನಾರ ನಡೆಯುತ್ತಿದ್ದು, ಸರ್ಕಾರ ಕೂಡಲೇ ಎಚ್ಚೆತ್ತು ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಬೇಕು. ಇಲ್ಲದಿದ್ದರೆ ಸಾವಿರಾರು ಕೋಟಿ ನಷ್ಟವಾಗಲಿದೆ ಎಂದು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಆತಂಕ ವ್ಯಕ್ತಪಡಿಸಿದರು. ನಗರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 1986 ಸ್ವಾಧೀನಪಡಿಸಿದ 1 ಎಕರೆ ಭೂಮಿಗೆ 3 ರಿಂದ 5 ಪರಿಹಾರ ನಿಗದಿಪಡಿಸಲಾಗಿತ್ತು. ಇದನ್ನ ಒಪ್ಪದ ಅರ್ಜಿದಾರರು ತಾಲೂಕು ಕೋರ್ಟ್ ಮೊರೆ ಹೋಗಿದ್ರು. 2004-5 ಅವಧಿಯಲ್ಲಿ ಹಲವು ಪ್ರಕರಣ ಇತ್ಯರ್ಥಾಗಿ ಪರಿಹಾರ ಮೊತ್ತವನ್ನ 1 ಎಕರೆಗೆ 29,500 ರಿಂದ 30,000ಕ್ಕೆ ಏರಿಕೆ ಮಾಡಿತು. ಈ ನಡುವೆ 20 ವರ್ಷ ಹಿಂದೆ ನ್ಯಾಯಾಲಯಗಳಲ್ಲಿ ತೀರ್ಮಾನವಾಗಿರುವ ಭೂಸ್ವಾಧೀನ ಪ್ರಕರಣಗಳನ್ನು ಹಿಡಿದುಕೊಂಡು ಜಿಲ್ಲಾ ಕೋರ್ಟ್ ಮೊರೆ ಹೋಗಿದ್ದಾರೆ. ಆದರೆ ಹೈಕೋರ್ಟ್ ಇತ್ತೀಚಿನ ತೀರ್ಪಿನಲ್ಲಿ ಕೇವಲ 5 ವರ್ಷ ವಿಳಂಬವನ್ನ ಮಾನ್ಯ ಮಾಡದೆ ವಜಾ ಮಾಡಿದೆ. ಇದನ್ನು ಜಿಲ್ಲಾ ನ್ಯಾಯಾಲಯದ ಗಮನಕ್ಕೆ ತಂದಿದ್ದರೂ ಅಪೀಲುದಾರರು 18-20 ವರ್ಷಗಳ ವಿಳಂಬವನ್ನ ಮನ್ನಾ ಮಾಡಿ 1 ಎಕರೆ ಜಮೀನಿಗೆ 12 ಲಕ್ಷ ನಿಗದಿಪಡಿಸಲಾಗಿದೆ. ಆದರೆ ಶಾಸನಬದ್ಧ ಸವಲತ್ತುಗಳನ್ನು ಲೆಕ್ಕಾಚಾರ ಮಾಡಿದರೆ 1 ಎಕರೆಗೆ ಕನಿಷ್ಠ 80 ಲಕ್ಷದಿಂದ 1 ಕೋಟಿ ಹಣವನ್ನು ಕಾವೇರಿ ನಿಗಮ ಭರಿಸಬೇಕಾಗುತ್ತದೆ. ಇಂತಹ 600 ರಿಂದ 800 ಭೂಸ್ವಾಧೀನ ಪ್ರಕರಣಗಳು ದಾಖಲಾಗಿದ್ದು, ಅವುಗಳನ್ನು ಇದೇ ರೀತಿ ವಿಳಂಬ ಮನ್ನಾ ಮಾಡಿ ಆದೇಶ ಮಾಡುವ ಸಾಧ್ಯತೆ ಇದೆ. ಹಾಗಾದರೆ ನಿಗಮವು ಸಾವಿರಾರು ಕೋಟಿ ಆರ್ಥಿಕ ನಷ್ಟ ಅನುಭವಿಸಬೇಕಾಗುತ್ತದೆ. ಬಾಕಿ ಇರುವ ಅಪೀಲುಗಳ ವಿರುದ್ಧ ಹೈಕೋರ್ಟ್ ತುರ್ತಾಗಿ ಅರ್ಜಿ ಸಲ್ಲಿಸುವಂತೆ ವಕೀಲ ಎಸ್ಎಚ್ ಮೋಹನ್ ಕುಮಾರ್ ಎಂಬುವರು ಹಿಂದಿನ ಡಿಸಿ ಸತ್ಯಮಾಂಬಾಸಿ ಅವರಿಗೆ ಬರೆದಿರುವ ಪತ್ರ ಆಧರಿಸಿ ಮನವಿ ಮಾಡಿದರು. ವಕೀಲರ ದೂರು ಆಧರಿಸಿ ಹಿಂದಿನ ಡಿಸಿಯವರು ಮುಖ್ಯಮಂತ್ರಿಯವರ ಕಾರ್ಯದರ್ಶಿ ಬಿಬಿ ಕಾವೇರಿ, ಸಿಎಂ ಅವರ ಮುಖ್ಯ ಕಾರ್ಯದರ್ಶಿ ಎಲ್ಕೆ ಅತೀಕ್, ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಕೆಎಲ್ ಅಶೋಕ್, ಜಲಸಂಪನ್ಮೂಲ ಇಲಾಖೆ ಕಾರ್ಯದರ್ಶಿ ಗೌರವ್ ಗುಪ್ತಾ ಹಾಗೂ ಆರ್ಥಿಕ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಿತೇಶ್ ಕುಮಾರ್ ಸಿಂಗ್ ಅವರಿಗೆ ಪತ್ರ ಬರೆದಿದ್ದಾರೆ. ಇದನ್ನು ಆಧರಿಸಿ ರಾಜ್ಯ ಸರ್ಕಾರ ಜಲಸಂಪನ್ಮೂಲ ಸಚಿವರು ಕೂಡಲೇ ನ್ಯಾಯಾಲಯದಲ್ಲಿ ಅರ್ಜಿ ಜೊತೆಗೆ ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಬೇಕು. ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ಪ್ರಾಮಾಣಿಕರಿದ್ದು ಕೂಡಲೇ ಗಮನ ಹರಿಸಿ ಕಾವೇರಿ ನೀರಾವರಿ ನಿಗಮದ ಮೂಲಕ ಸರ್ಕಾರಕ್ಕೆ ಆಗುವ ನಷ್ಟವನ್ನು ತಪ್ಪಿಸಬೇಕೆಂದು ಮನವಿ ಮಾಡಿದರು. ಹಾಸನ ಜಿಲ್ಲೆಯ ನೀರಾವರಿ ಯೋಜನೆಗಳು ಮಾಡೋದಕ್ಕೆ ಒಂದು ನಿಗಮನ ಮಾಡಿದ್ದಾರೆ. ಹೇಮಾವತಿ ಯೋಜನೆ ಇರ್ಬೋದು, ತುಮಕೂರು ವಲಯ ಇರ್ಬೋದು, ಗೊತ್ತಾಯ್ತಾ ಸರ್? ಮತ್ತು ಇದು ಕಾವೇರಿ ದಕ್ಷಿಣ ವಲಯ ಅಂತೇಳಿ ಚೀಫ್ ಇಂಜಿನಿಯರ್ ಆಫೀಸ್ ಐತೆ ಮೈಸೂರಲ್ಲಿ. ಇವು ಮೂರಕ್ಕೂ ಒಂದು ಸೇರಿ ಒಂದು ಕಾವೇರಿ ನೀರಾವರಿ ನಿಗಮ ಅಂತ ಮಾಡ್ಯಾರೆ. ನಾನು ಹೇಳ್ತಾ ಇಲ್ಲ, ಕಾವೇರಿ ನೀರಾವರಿ ನಿಗಮದಿಂದ ಅಪಾಯಿಂಟ್ ಮಾಡಿರುವಂಥ ಒಬ್ಬ ಸರ್ಕಾರಿಯ ವಕೀಲರು ಹೇಳ್ತಾ ಇರೋದು. ವಕೀಲರು ಎಸ್ಎಚ್ ಮೋಹನ್ ಕುಮಾರ್ BSc LLB, SM ನವೀನ್ BE LLB ಅಡ್ವೊಕೇಟ್. ಗೊತ್ತಾಯ್ತಾ? ಇವರೇನು ಹೇಳ್ತಾ ಇದ್ದಾರೆ ಅಂದರೆ, ಹಾಸನ ಜಿಲ್ಲೆಯ ಸತ್ರ ನ್ಯಾಯಾಲಯದಲ್ಲಿ ನಡೆದ LACA ನಂಬರ್ 174/2023 141/141 2023 508/223 ಪ್ರಕರಣಗಳ ವಿರುದ್ಧ ಉಚ್ಚತೆ ಮೇಲ್ಮನವಿ ಸಲ್ಲಿಸುವ ಬಗ್ಗೆ. ನಾಡಹಬ್ಬ ದಸರಾ ಹಿಂದೂಗಳ ಆರಾಧನೆ, ಹಿಂದೂಗಳು ನಡೆಸಿಕೊಂಡು ಬಂದಿರುವ ಸಂಪ್ರದಾಯ. ಅದರಂತೆ ಈ ಬಾರಿಯೂ ದಸರಾ ಉದ್ಘಾಟನೆಯಾಗಲಿ ಎಂದು ಕರವೇ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡ ಹೇಳಿದರು. ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡಲು ನನ್ನ ಅಭ್ಯಂತರವೇನೂ ಇಲ್ಲ. ಆದರೆ ಇಲ್ಲಿಯವರೆಗೂ ಏನು ಸಂಪ್ರದಾಯ ನಡೆದುಕೊಂಡು ಬಂದೆಯೋ ಅದೇ ರೀತಿ ಪ್ರಕಾರವೇ ಚಾಲನೆ ಪಡೆಯಬೇಕು. ಬಾನು ಮುಷ್ತಾಕ್ ಕುಂಕುಮ ಹೂಬಳೆ ತೊಟ್ಟು ದಸರಾ ಉದ್ಘಾಟನೆ ಮಾಡಲಿ ಎಂಬ ಬಿಜೆಪಿಯ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆಗೆ ಅದು ಅವರ ಹೇಳಿಕೆ. ದಸರಾ ಉದ್ಘಾಟನೆ ಮಾಡುವವರಿಗೆ ನೀವು ಕುಂಕುಮ ಬಳೆ ಹಾಕೊಂಡೇ ಹೋಗಬೇಕು ಅನ್ನೋದನ್ನ ನಾನು ಹೇಳಲು ಹೋಗಲ್ಲ.
ನನಗೆ ಸಂಬಂಧವೂ ಇಲ್ಲ. ಯಾವುದೇ ಧರ್ಮದವರು ಮತ್ತೊಂದು ಧರ್ಮದವರನ್ನ ಗೌರವಿಸಿ ಅರ್ಥ ಮಾಡಿಕೊಂಡಾಗ ಅವರಿಗೂ ಗೌರವ ಹೆಚ್ಚಲಿದೆ ಎಂಬುದು ನನ್ನ ಭಾವನೆ. ಹಾಗಾಗಿಯೇ ಯಾರೇ ಆಗಲಿ ಸುಮ್ಮನೆ ಬಾಯಿಗೆ ಬಂದಂತೆ ಹೇಳಿಕೆ ಕೊಡುವುದನ್ನು ಬಿಡಬೇಕು. ಯಾವುದೋ ಒಂದು ಧರ್ಮದ ಸಂಪ್ರದಾಯ ಇಲ್ಲಿವರೆಗೂ ದಸರಾ ಮುನ್ನಡೆಸಿಕೊಂಡು ಬಂದಿದೆ. ಆ ಪ್ರಕಾರವೇ ದಸರಾ ಉದ್ಘಾಟನೆ ಆಗಬೇಕೇ ಹೊರತು ನಿಮ್ಮ ರಾಜಕೀಯ ತೆವಲಿಗಾಗಿ, ನಿಮ್ಮ ಸ್ವಂತ ಆಲೋಚನೆಗಳಿಗಾಗಿ ನಾನು ಹೀಗೆಯೇ ದಸರಾ ಉದ್ಘಾಟನೆ ಮಾಡ್ತೀನಿ, ಹೀಗೆಯೇ ನಡೆದುಕೊಳ್ತೀನಿ ಅನ್ನೋದು ಸರಿಯಲ್ಲ ಅಂತ ಅಸಮಾಧಾನ ಹೊರಹಾಕಿದ ಅವರು ಭುವನೇಶ್ವರಿ ಬಗ್ಗೆ ಹಿಂದೆ ಅವರು ಲಘುವಾಗಿ ಮಾತನಾಡಿದ್ದಾರೆ. ಭುವನೇಶ್ವರಿಗೆ ಅರಿಶಿನ ಕುಂಕುಮ ಹಚ್ಚಿಟ್ಟು ದೇವರು ಮಾಡಿ ಕೂರಿಸಿ ಬಿಟ್ರೆ ನಾವೇನು ಮಾಡಬೇಕು ಅನ್ನೋ ಪ್ರಶ್ನೆ ಮುಂದಿಟ್ಟಿದ್ದಾರೆ. ಭುವನೇಶ್ವರಿಯನ್ನ ಎಲ್ಲಾ ಧರ್ಮೀಯರು ಆರಾಧಿಸುತ್ತಾರೆ, ಅದು ಅವರಿಗೆ ಚೆನ್ನಾಗಿ ಗೊತ್ತಿರಬೇಕು. ಅವರು ಹುಟ್ಟುವುದಕ್ಕಿಂತ ಮುಂಚೆ ಭುವನೇಶ್ವರಿ ಹುಟ್ಟಿದ್ದಳು. ಬನವಾಸಿ ರಾಜ ಮನೆತನದವರು ಭುವನೇಶ್ವರಿಯನ್ನ ಆರಾಧಿಸಿಕೊಂಡು ಬಂದಿದ್ರು. ಆ ಭುವನೇಶ್ವರಿ ಮೂಲಕ ಇಡೀ ಕರ್ನಾಟಕ ಕನ್ನಡಿಗರಿಗೆ ಒಂದು ರೀತಿ ಭಕ್ತಿ ಭಾವ ಬೆಸೆದಿದೆ ಎನ್ನುವ ಮೂಲಕ ಭುವನೇಶ್ವರಿ ಕುರಿತಾದ ಹೇಳಿಕೆಯನ್ನ ಖಂಡಿಸಿದ್ರು. ಉದ್ಘಾಟನೆಯನ್ನು ಮಾಡಲಿಕ್ಕೆ ಅಭ್ಯಂತರ ಇಲ್ಲ, ಉದ್ಘಾಟನೆ ಮಾಡಿ. ಆದರೆ ಇಲ್ಲಿವರೆಗೂ ಏನು ಸಂಪ್ರದಾಯ ನಡ್ಕೊಂಡು ಬಂದಿದೆಯೋ ಆ ಸಂಪ್ರದಾಯದ ಮುಖಾಂತರವೇ ದಸರಾ ಉದ್ಘಾಟನೆ ಆಗಬೇಕು ಹೊರತು ನನಗೆ ಅದು ಸಂಬಂಧವಿಲ್ಲ ಅನ್ನೋ ರೀತಿಯಲ್ಲಿ ನಾವು ಏನೆಲ್ಲ ಹೇಳಿಕೆಗಳನ್ನ ಕೊಡೋದನ್ನ ಮೊದಲು ನಿಲ್ಲಿಸಬೇಕಾಗತ್ತೆ. ಯಾಕೆಂದರೆ ಯಾವುದೋ ಒಂದು ಧರ್ಮದ ಸಂಪ್ರದಾಯ ಇಲ್ಲಿವರೆಗೂ ದಸರಾವನ್ನು ಮುನ್ನಡೆಸ್ಕೊಂಡು ಬಂದಿದೆ. ಅದೇ ಸಂಪ್ರದಾಯದ ಪ್ರಕಾರವೇ ದಸರಾ ಉದ್ಘಾಟನೆ ಆಗಬೇಕು ಹೊರತು ನಿಮ್ಮ ರಾಜಕೀಯ ತೆವಲಿಗಾಗಲಿ, ನಿಮ್ಮ ಸ್ವಂತ ಆಲೋಚನೆಗಳಿಗಾಗಲಿ ನಾನು ಹೀಗೆ ದಸರಾವನ್ನು ಉದ್ಘಾಟನೆ ಮಾಡ್ತೀನಿ, ಹೀಗೆ ನಾನು ನಡ್ಕೋತೀನಿ ಅನ್ನೋದು ಅದು ಸರಿಯಾದ ಕ್ರಮ ಅಲ್ಲ. ಕನ್ನಡದ ಭುವನೇಶ್ವರಿಯ ಬಗ್ಗೆ ಅವರು ಮಾತಾಡುವಾಗ ಲಘುವಾಗಿ ಮಾತಾಡ್ತಾರೆ. ಭುವನೇಶ್ವರಿಗೆ ಅರಿಶಿಣ ಕುಂಕುಮವನ್ನು ನೀವು ಹಚ್ಚಿಬಿಟ್ಟು ದೇವರು ಮಾಡಿ ಕೂರಿಸ್ಬಿಟ್ರೆ ನಾವೇನು ಮಾಡಬೇಕು ಅನ್ನೋ ಪ್ರಶ್ನೆ ಮುಂದಿಲ್ಲ. ಭುವನೇಶ್ವರಿಯನ್ನು ಸಕಲೇಶಪುರ ಪಟ್ಟಣದ ಅಚೀವರ್ಸ್ ಪ್ರಜ್ಞಾ ಕಾಲೇಜಿಗೆ 5 ಕಳ್ಳರು ನುಗ್ಗಿ ಅಮೂಲ್ಯ ವಸ್ತುಗಳನ್ನು ಕದ್ದೊಯ್ದ ಘಟನೆ ನಡೆದಿದೆ. ಮಾಸ್ಕ್ ಧರಿಸಿಕೊಂಡು ಬಂದ ಕಳ್ಳರು ಸುತ್ತಿಗೆಯಿಂದ ಬೀಗ ಒಡೆದು ಕಾಲೇಜಿನೊಳಗೆ ಪ್ರವೇಶಿಸಿ ಸುಮಾರು 45 ನಿಮಿಷಗಳ ಕಾಲ ಅಡ್ಡಾಡಿದ್ದಾರೆ. ಈ ವೇಳೆ ಇಬ್ಬರು ಮೊಬೈಲ್ ಫೋನ್ಗಳು, ಪ್ರಿಂಟರ್, ಕಂಪ್ಯೂಟರ್ ಮತ್ತು ಒಂದು ಡಿವಿಆರ್ ಅನ್ನು ಹೊತ್ತೊಯ್ದಿದ್ದಾರೆ. ಕಾಲೇಜಿನಲ್ಲಿ ಅಳವಡಿಸಲಾಗಿದ್ದ 3 ಡಿವಿಆರ್ಗಳಲ್ಲಿ ಕೇವಲ ಒಂದನ್ನು ಮಾತ್ರ ಕದ್ದೊಯ್ದಿದ್ದು, ಉಳಿದ ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ಕಳ್ಳತನದ ದೃಶ್ಯಗಳು ಸ್ಪಷ್ಟವಾಗಿ ದಾಖಲಾಗಿವೆ. ಕಾಲೇಜಿನ ಪೀಠೋಪಕರಣಗಳನ್ನು ಸಹ ಕಿಡಿಗೇಡಿಗಳು ಧ್ವಂಸಗೊಳಿಸಿರುವುದು ಗಮನಕ್ಕೆ ಬಂದಿದೆ. ಕಾಲೇಜಿನ ಬಗ್ಗೆ ಅರಿವು ಇರುವವರು ಕಳ್ಳತನದಲ್ಲಿ ಭಾಗಿಯಾಗಿರುವ ಶಂಕೆ ವ್ಯಕ್ತವಾಗಿದ್ದು, ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಕಲೇಶಪುರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೈಸೂರು ದಸರಾ ಉದ್ಘಾಟನೆಗೆ ಪ್ರತಿಷ್ಠಿತ ಬೂಕರ್ ಪ್ರಶಸ್ತಿ ವಿಜೇತರಾದ ನಮ್ಮೂರಿನ ಹೆಮ್ಮೆಯ ಸಾಹಿತಿ ಬಾನು ಮುಷ್ತಾಕ್ ಅವರನ್ನು ರಾಜ್ಯ ಸರ್ಕಾರ ಆಯ್ಕೆ ಮಾಡಿರುವುದು ಸಮರ್ಥನೀಯ ಎಂದು ವಕೀಲ ಹಾಗೂ ಕಾಂಗ್ರೆಸ್ ವಕ್ತಾರ ದೇವರಾಜೇಗೌಡ ಹೇಳಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು 2017ರಲ್ಲಿ ಕವಿ ನಿಸಾರ್ ಅಹಮದ್ ದಸರಾ ಉದ್ಘಾಟಿಸಿದ್ರು. ಆಗ ಯಾವುದೇ ಅಪಸ್ವರ ಎತ್ತದ ಬಿಜೆಪಿಯವರು ಈಗ ಅನಗತ್ಯವಾಗಿ ಗೊಂದಲ ಸೃಷ್ಟಿಸುತ್ತಿದ್ದಾರೆ. ಯಾವ ಕಾರಣಕ್ಕೆ ಬಾನು ಮುಷ್ತಾಕ್ ಅವರನ್ನ ಬಿಜೆಪಿಯವರು ವಿರೋಧ ಮಾಡುತ್ತಿದ್ದಾರೆ ಎಂಬುದನ್ನ ನಾಡಿನ ಜನರ ಮುಂದೆ ಇಡಲಿ, ಅಥವಾ ಮುಸ್ಲಿಂ ಎಂಬ ಕಾರಣಕ್ಕೆ ವಿರೋಧಿಸುತ್ತಿದ್ದರೆ ಮಹಿಳೆಯರನ್ನು ಇಷ್ಟೊಂದು ಕೀಳಾಗಿ ಕಾಣುವುದು ಬಿಜೆಪಿಯವರ ಸಿದ್ಧಾಂತವೇ ಎಂದು ಪ್ರಶ್ನಿಸಿದರು. ಚಾಮುಂಡಿ ದೇವಿಯನ್ನ ಬಿಜೆಪಿಯವರು ಗುತ್ತಿಗೆ ಪಡೆದಿದ್ದಾರೆಯೇ ಎಂದು ಪ್ರಶ್ನಿಸಿದ ಅವರು, ಭಾವನೆಗಳಿಗೆ ಬೆಂಕಿ ಹಚ್ಚಿ ಇಂತಹ ನಡೆ ನಿಜಕ್ಕೂ ಅಸಹ್ಯ ಹುಟ್ಟಿಸುತ್ತಿದೆ. ಕೆಲ ದಿನಗಳ ಹಿಂದೆ ಬೂಕರ್ ಪ್ರಶಸ್ತಿ ವಿಜೇತರನ್ನ ಹಾಡಿ ಹೊಗಳಿದ 10 ಸಂಘ ಸಂಸ್ಥೆಗಳು, ಪ್ರಗತಿಪರ ಚಿಂತಕರು ಬಿಜೆಪಿ ನಡೆಯನ್ನ ಖಂಡಿಸದೆ ಮೌನ ವಹಿಸಿರುವುದು ಅನುಮಾನ ಹುಟ್ಟಿಸಿದೆ ಎಂದರು. ಈ ಡೋಂಗಿತನವನ್ನ ನಿಲ್ಲಿಸಿ ವಾಸ್ತವತೆಗೆ ಬೆಲೆ ಕೊಡೋ ಮೂಲಕ, ಸತ್ಯವನ್ನೇ ನುಡಿಯೋ ಮೂಲಕ ಬಿಜೆಪಿಯವರು ದಯಮಾಡಿ ರಾಜಕೀಯವನ್ನ ಮಾಡಿ ರಾಜಕೀಯಕ್ಕಾಗಿ ಧರ್ಮವನ್ನು ಉಪಯೋಗಿಸ್ಕೋಬೇಡಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಬಿಜೆಪಿಯವರು ಮಾಡ್ತಾ ಇರ್ತಕ್ಕಂಥ ಕೆಲಸಕ್ಕೆ ದುರಂತ ಅಂದ್ರೆ ಜೆಡಿಎಸ್ನವರು ಕೂಡ ಕೈ ಜೋಡಿಸ್ತಾ ಇರ್ತಕ್ಕಂಥ ಕೆಲವೊಂದು ವಿಚಾರವಾಗಿ. ದಸರಾ ವಿಚಾರವಾಗಿ ಅವರು ವಿರೋಧಿಸ್ತಾ ಇರ್ಬೋದು, ಆದ್ರೆ ಉಳಿಕೆ ವಿಚಾರವಾಗಿ ಇವತ್ತು ಜೆಡಿಎಸ್ನವರು ಕೂಡ ಬಿಜೆಪಿ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಎಂತ ದುರಂತ ಇದು! ಏನು ಧರ್ಮಸ್ಥಳದಲ್ಲಿ ನಡೆದಿದೆ ಅಂತಕ್ಕಂಥ ಏನು ಷಡ್ಯಂತ್ರ ನಡೆದಿದೆ ಅಂತ ಏನು ನಮ್ಮ ಪಕ್ಷದ ಮುಖಂಡರುಗಳು ಸಿಎಂ ಆಗಿರ್ಬೋದು, ಡಿಸಿಎಂ ಆಗಿರ್ಬೋದು ಎಲ್ಲರೂ ಹೇಳಿದ್ದಾರೆ. ಆ ಷಡ್ಯಂತ್ರಕ್ಕೆ ಇವತ್ತು ಯಾರು ಕಾರಣ? ಇದೇ ಬಿಜೆಪಿಯವರು, ಅವರೇ ಸೂತ್ರಧಾರಿಗಳು. ಬಿಜೆಪಿಯವರೇ ಸೂತ್ರಧಾರಿಗಳು, ಪಾತ್ರಧಾರಿಗಳನ್ನ ಮುಂದೆ ಬಿಟ್ಟು ಇದನ್ನ ಷಡ್ಯಂತ್ರವನ್ನ ನಡೆಸಿದ್ರು. ಯಾವಾಗ 10ನೇ ಪಾಯಿಂಟ್ವರೆಗೂ 11ನೇ ಪಾಯಿಂಟ್ವರೆಗೂ ಅಗ್ಗೆವರೆಗೂ ಸುಮ್ಮನಿದ್ದು
ಸರ್ಕಾರ SIT ರಚನೆ ಮಾಡಿದ ಸಂದರ್ಭದಲ್ಲಿ ಸ್ವಾಗತವನ್ನ ಮಾಡಿ, ಯಾವಾಗ ಬಿಜೆಪಿಯವರ ವಿರುದ್ಧವೇ ಬರುತ್ತೆ ಅನ್ನೋ ವಿಚಾರ ಅವರಿಗೆ ಗೊತ್ತಾಯ್ತು, ಆವಾಗ ತಿರುಗಿ ಬಿದ್ರು. ಅವಾಗ ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಅಶೋಕ್, ಮಹಾದೇವ್ ಗೌಸ್, ಶಿವಕುಮಾರ್, ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್, ಹಿಂದುಳಿದ ವರ್ಗದ ಕುಮಾರ್ ಶೆಟ್ಟಿ ಹಾಜರಿದ್ದರು. ಕಳೆದ 3 ವರ್ಷಗಳಲ್ಲಿ ಮಕ್ಕಳ ಮೇಲೆ ನಡೆದ ಲೈಂಗಿಕ ದೌರ್ಜನ್ಯ ಮತ್ತು ಲೈಂಗಿಕ ಹಲ್ಲೆಯಲ್ಲಿ ಸುಮಾರು 14 ಪ್ರಕರಣಗಳಿಗೆ ವಿಶೇಷ ನ್ಯಾಯಾಲಯವು ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸಿದೆ ಎಂದು ಪೋಕ್ಸೋ ನ್ಯಾಯಾಲಯದ ವಿಶೇಷ ಅಭಿಯೋಜಕರಾದ ಶ್ರೀನಿವಾಸ್ ಗೌಡ ತಿಳಿಸಿದರು. ಕೋರ್ಟ್ ಆವರಣದಲ್ಲಿರುವ ತಮ್ಮ ಕಚೇರಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಅವರು, ಜಿಲ್ಲಾ ಪೋಕ್ಸೋ ವಿಶೇಷ ನ್ಯಾಯಾಲಯದಲ್ಲಿ 2022 ಜೂನ್ 22ರಿಂದ 2025 ಆಗಸ್ಟ್ವರೆಗೂ ಸುಮಾರು 14 ಪ್ರಕರಣಗಳಲ್ಲಿ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಮತ್ತು ಲೈಂಗಿಕ ಹಲ್ಲೆ ಕೇಸ್ಗಳಲ್ಲಿ ವಿಶೇಷ ನ್ಯಾಯಾಲಯದಿಂದ 14 ಪ್ರಕರಣಗಳಲ್ಲಿ ಜೈಲು ಶಿಕ್ಷೆ ಮತ್ತು ದಂಡವನ್ನು ವಿಧಿಸಲಾಗಿದೆ. ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ಮಾಡಿದ ಅಪರಾಧಗಳಿಗೆ ವಿಶೇಷ ನ್ಯಾಯಾಲಯದಲ್ಲಿ ಪೋಕ್ಸೋ ಕಾಯ್ದೆಯಡಿ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ಈ ರೀತಿ ಅತ್ಯಾಚಾರಗಳು ಹೆಚ್ಚಿನ ಪ್ರಕಾರದಲ್ಲಿ ನಡೆಯುತ್ತಿದ್ದು, ಜೊತೆಗೆ ಬಾಲ್ಯ ವಿವಾಹಗಳು ನಡೆಯುತ್ತಿದೆ. ಈಗಾಗಲೇ ವಿಶೇಷ ಕೋರ್ಟಿನ ನ್ಯಾಯಾಧೀಶರು ಅತ್ಯಾಚಾರಿಗಳಿಗೆ ಶಿಕ್ಷೆ ನೀಡುವುದರ ಮೂಲಕ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಾಲಕಿಯರ ಮೇಲೆ ಅತ್ಯಾಚಾರ ನಡೆದಿರುವ ಶಿಕ್ಷೆಗಳಲ್ಲಿ ಸಕಲೇಶಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ 30 ವರ್ಷಗಳವರೆಗೂ ಜಿಲ್ಲಾ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ವಿಧಿಸಿದೆ. ಇಂತಹ ಘಟನೆಗಳು ಸಂಭವಿಸಿದಲ್ಲಿ ಯಾರಾದರೂ ಚೈಲ್ಡ್ ವೆಲ್ಫೇರ್ ಅಧಿಕಾರಿಗಳು ಮತ್ತು ಅದಕ್ಕಾಗಿಯೇ ಸರ್ಕಾರವು ಮಕ್ಕಳ ಅಭಿವೃದ್ಧಿ ಇಲಾಖೆ ಸ್ಥಾಪಿಸಿದೆ. ಮಕ್ಕಳ ಮೇಲೆ ದೌರ್ಜನ್ಯ ನಡೆದಾಗ ತಕ್ಷಣ ತಿಳಿಸುವ ಕೆಲಸ ಮಾಡಬೇಕು. ರಕ್ಷಣೆ ಮಾಡುವುದು ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಪ್ರಕರಣ ದಾಖಲಿಸಿದ ನಂತರ ನ್ಯಾಯಾಲಯದಲ್ಲಿ ಸಾಕ್ಷಿ ಆಧಾರದ ಮೂಲಕ ಶಿಕ್ಷೆ ಮತ್ತು ದಂಡ ವಿಧಿಸುತ್ತದೆ. ಪ್ರಸ್ತುತದಲ್ಲಿ ಬಾಲಕಿಯರ ಮೇಲೆ ಯುವಕರಿಂದ ವಯಸ್ಸಾದ ವೃದ್ಧರವರೆಗೂ ಪ್ರಕರಣ ದಾಖಲಾಗಿದೆ. ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳ ಮೇಲೆ ಮಾಡಿರುವ ಕೇಸ್ಗಳಿದ್ದು, ನ್ಯಾಯಾಲಯದಲ್ಲಿ ಸೂಕ್ತ ಸಾಕ್ಷಿಗಳನ್ನು ಇಲಾಖೆಯವರು ಒದಗಿಸಿದರೆ ಅವರಿಗೂ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಎಂದು ಎಚ್ಚರಿಸಿದರು. ಜೂನ್ 22ರಿಂದ ಈ ತಹವರೆಗೆ ಸುಮಾರು 14 ಪ್ರಕರಣಗಳಲ್ಲಿ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಮತ್ತು ಲೈಂಗಿಕ ಹಲ್ಲೆ ಪ್ರಕರಣಗಳಲ್ಲಿ ವಿಶೇಷ ನ್ಯಾಯಾಲಯದಿಂದ 14 ಪ್ರಕರಣಗಳಲ್ಲಿ ಜೈಲು ಶಿಕ್ಷೆ ಮತ್ತು ದಂಡವನ್ನು ವಿಧಿಸಲಾಗಿದೆ. ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರವನ್ನು ಮಾಡಿದಂಥ ಅಪರಾಧಿಗಳಿಗೆ ಈ ವಿಶೇಷ ನ್ಯಾಯಾಲಯದಲ್ಲಿ ಪೋಕ್ಸೋ ಕಾಯ್ದೆಯಡಿ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ಈ ರೀತಿ ಅತ್ಯಾಚಾರಗಳು ಜಿಲ್ಲೆಯಲ್ಲಿ ಅತಿ ಹೆಚ್ಚಿಗೆ ಪ್ರಮಾಣದಲ್ಲಿ ನಡೀತಿದ್ದು ಹಾಗೂ ಬಾಲ್ಯ ವಿವಾಹಗಳು ಸಹ ನಡೀತಿದ್ದು, ಈಗಾಗಲೇ ಈ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರು ಈ ಅತ್ಯಾಚಾರಗಳಿಗೆ ಶಿಕ್ಷೆ ನೀಡುವುದರ ಮುಖಾಂತರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂತೇಳಿ ನಾನು SPP ಆಗಿ ಈ ಸಮಾಜಕ್ಕೆ ತಿಳಿಯಲು ಬಯಸ್ತೇನೆ. ಬಾಲಕಿಯರ ಮೇಲೆ ಅತ್ಯಾಚಾರ ಘಟನೆಯಲ್ಲ ಹೆಚ್ಚಿನ ಒಂದು ಶಿಕ್ಷೆ ಇಷ್ಟ ಆಗಿದೆ. ಆ ಬಾಲಕಿಯರ ಮೇಲೆ ಅತ್ಯಾಚಾರ ನಡೆದಿರುವಂಥ ಶಿಕ್ಷೆಯಲ್ಲಿ ಪ್ರಕರಣ 10/2017 ಸಕಲೇಶ್ ಪ್ರೌಢಶಿಕ್ಷಣ ಪಡೆಯುತ್ತಿರುವ ಮಕ್ಕಳಲ್ಲಿ ಸ್ಪರ್ಧಾತ್ಮಕ ಮನೋಭಾವನೆಗೆ ಒತ್ತು ನೀಡಿದರೆ ಅವರ ಮುಂದಿನ ಶಿಕ್ಷಣ ಬದುಕು ರೂಪಿಸಿಕೊಳ್ಳಲು ನೆರವಾಗಲಿದೆ ಎಂದು ಶಾಸಕ ಎ ಮಂಜು ತಿಳಿಸಿದರು. ಅರ್ಕಲಗೂಡು ತಾಲೂಕಿನ ಬೆಳ್ವಾಡಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನೂತನವಾಗಿ ಆರಂಭಿಸಿರುವ ಸ್ಮಾರ್ಟ್ ಕ್ಲಾಸ್ ಮತ್ತು ಸ್ಪರ್ಧಾತ್ಮಕ ಬೋಧನಾ ಕೊಠಡಿಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಮ್ಮ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಖಾಸಗಿ ಶಾಲೆಗಳಲ್ಲಿ ದೊರೆಯದಂತಹ ಶಿಕ್ಷಣ ಕ್ರಮಗಳು ಇದ್ದು, ಗ್ರಾಮೀಣ ಭಾಗದ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ಶಾಲೆಗಳಿಗೆ ದಾಖಲಾಗಿ ಉಚಿತವಾಗಿ ದೊರೆಯುವ ಸೌಕರ್ಯಗಳನ್ನು ಪಡೆದುಕೊಂಡು ಉನ್ನತಿ ಹೊಂದಬೇಕಿದೆ ಎಂದು ಹೇಳಿದರು. ಸ್ಮಾರ್ಟ್ ಕ್ಲಾಸ್ ಅಂತಂದ್ರೆ ನಿಮಗೆ ಏನು ಬಾಯಲ್ಲಿ ಹೇಳ್ಕೊಡ್ತಾ ಇದ್ರು ಅದನ್ನು ಮೀರಿ ನಿಮ್ಮಲ್ಲಿ ಬೇರೆ ಕಡೆ ಏನು ಪಾಠ ಮಾಡ್ತಾರೆ, ಈ ಕಾನ್ವೆಂಟ್ಗಳಲ್ಲಿ ಮಾಡೋದು ಇವೆಲ್ಲ ಇವತ್ತು ಮಾಡ್ತಾರೆ. ಆ ರೀತಿ ನಮ್ಮ ಶಾಲೆಯಲ್ಲೇ ನೀವು ಮಾಡಿಕೊಡ್ಬೋದು ಅಂತಕ್ಕಂಥದ್ದು ಒಂದು ತೋರಿಸ್ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ. ನಿಮಗೆ ನಮ್ಮ ಹಳ್ಳಿ ಮಕ್ಕಳು ನಿಜವಾಗ್ಲೂ ಕೂಡ ತುಂಬ ಬುದ್ಧಿವಂತರು, ಅವಕಾಶ ವಂಚಿತರಾಗಿದ್ದಾರೆ, ಸೌಕರ್ಯ ವಂಚಿತರಾಗಿದ್ದಾರೆ. ಸೌಕರ್ಯ ವಂಚಿತರಾಗಿರೋದಕ್ಕೆ ನೀವು ನಿಮ್ಮ ಗುರಿಯನ್ನೇ ಮುಟ್ಟೋದಕ್ಕೆ ಆಗ್ತಾ ಇಲ್ಲ. ಸೌಕರ್ಯನ ಒದಗಿಸ್ಬೇಕು ಅಂತಕ್ಕಂಥ ನಮ್ಮ ಉದ್ದೇಶದಿಂದ ಇವತ್ತು ಸ್ಮಾರ್ಟ್ ಕ್ಲಾಸನ್ನು ಪ್ರಾರಂಭ ಮಾಡಿದ್ವಿ. ನಿಮ್ಮ ಜವಾಬ್ದಾರಿ ಏನು ಅಂದರೆ, ಸ್ಮಾರ್ಟ್ ಕ್ಲಾಸಲ್ಲಿ ನೀವು ಏನೇನು ಅದನ್ನು ಪಡ್ಕೋಬೋದು, ಗ್ರಹಿಸ್ಕೋಬೋದು, ಅದು ಭಾರಿ ಮುಖ್ಯವಾದದ್ದು. ನೀವು ಅದ್ರ ಬಗ್ಗೆ ಚಿಂತನೆಯನ್ನು ನೀವು ಮಾಡಬೇಕು. ಆಮೇಲೆ ಇಲ್ಲಿ ಯಾರನೇನು ಯಾರು ಬರೋಕ್ಕಲ್ಲ, ನಿಮ್ಮ ಮನೇಲಿ ನೀವೇ ಬರ್ಕೋಬೇಕು. ನಾನು ಏನಾಗಬೇಕು ಅಂತ ಅನ್ನೋದನ್ನ ನೀವು ಈಗಲಿಂದನೇ SLG ನಂತರ ಏನು ಅನ್ನೋ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಮಾಡ್ತಾ ಇದ್ದೀವಿ. ನೀವು ಮುಂದಿನ ಗುರಿ ನಾನು ಏನಾಗಬೇಕು ಅಂತಕ್ಕಂಥ ಕನಸೇನಿದೆ ನೆನ್ಸು ಮಾಡ್ಕೋಬೇಕಾದ್ರೆ ಈ ಸ್ಮಾರ್ಟ್ ಕ್ಲಾಸನ್ನ ಉಪಯೋಗಿಸ್ಕೊಂಡು ನೀವು ಸಬ್ಜೆಕ್ಟ್ ವೈಸ್ ಇರ್ಬೋದು, ಜನರಲ್ ನಾಲೆಡ್ಜ್ ಇರ್ಬೋದು, ಇನ್ನೊಂದು ಇರ್ಬೋದು, ಅದನ್ನು ಪಡ್ಕೊಳ್ಳೋದಕ್ಕೆ ಇದು ಅನುಕೂಲ ಆಗ್ತದೆ. ಇದನ್ನು ಸದುಪಯೋಗ ಮಾಡ್ಕೋಬೇಕು. ನನಗೆ ನಮ್ಮ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ
ಇದೆಲ್ಲ ನಾವೆಲ್ಲ 2 ಕಿಲೋಮೀಟರ್ 3 ಕಿಲೋಮೀಟರ್ ನಡ್ಕೊಂಡು 2 ಮೈಲಿ 3 ಮೈಲಿ ನಡ್ಕೊಂಡು ಸ್ಕೂಲಲ್ಲಿ ಓದಿ. ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಪಿ ನಾರಾಯಣ್ ಮಾತನಾಡಿ, ಈ ಶೈಕ್ಷಣಿಕ ಸಾಲಿನಿಂದಲೇ ತಾಲೂಕಿನ 28 ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಸ್ಮಾರ್ಟ್ ಕ್ಲಾಸ್ ಮೂಲಕ ಎಸ್ಎಸ್ಎಲ್ಸಿ ನಂತರ ಮುಂದೇನು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರಗಳನ್ನು ಆರಂಭಿಸುವ ಚಿಂತನೆ ನಡೆದಿದೆ. ಇಂದು ಬೆಳವಾಡಿ ಶಾಲೆಯಲ್ಲಿ ಸಕಲ ಸಿದ್ಧತೆಗಳೊಂದಿಗೆ ಆರಂಭಗೊಂಡಿದ್ದು ಮುಂದಿನ 2 ತಿಂಗಳ ಒಳಗೆ ಉಳಿದ ಶಾಲೆಗಳಲ್ಲಿ ಕಾರ್ಯಾರಂಭಗೊಳ್ಳಲಿದೆ. ಶಾಸಕರ ಸಂಪೂರ್ಣ ಸಹಕಾರದೊಂದಿಗೆ ಈ ಕಾರ್ಯವನ್ನು ಅಣಿಗೊಳಿಸಲಾಗುತ್ತಿದೆ ಎಂದು ಹೇಳಿದರು. ಎಲ್ಲ ಪ್ರೌಢಶಾಲೆಗಳಲ್ಲಿ ನಾವು ಒಂದು ಸ್ಪರ್ಧಾತ್ಮಕ ಜಗತ್ತಿಗೆ ಮಕ್ಕಳು ಕೊಂಡು ಹೋಗಬೇಕು. ಅವ್ರನ್ನ ಈಗಿಂದನೇ IAS ಮತ್ತೆ KAS ಅಂದ್ರೆ ಏನು, ಅದರ ಪರಿಚಯ ಅಂದ್ರೆ ಹೇಗೆ, ಅದನ್ನು ಹೇಗೆ ಫೇಸ್ ಮಾಡಬೇಕು ಅನ್ನುವಂತಹ ದೂರದೃಷ್ಟಿಯನ್ನ ಇಟ್ಕೊಂಡು ನನ್ನ ಜೊತೆಯಲ್ಲಿ ಮಾನ್ಯ ಶಾಸಕರು ಇಷ್ಟು ವಿಷಯಗಳನ್ನ ವಿವರವಾಗಿ ಮಾತಾಡಲಾಗಿ, ಮತ್ತೆ SSLC ನಂತರ ಮುಂದೆ ಯಾವೆಲ್ಲ ಕೋರ್ಸ್ಗಳಿದೆ, ನಮ್ಗೆ ಸುಮ್ಮನೆ ಒಂದು ಕಾಮರ್ಸ್ಗೋ ಒಂದು ಸೈನ್ಸ್ಗೋ ಹೋಗ್ಬಿಡ್ತೀವಿ, ಅದಾಗಬಾರ್ದು. ನನ್ನ ತಾಲೂಕಿನ ಎಲ್ಲ ಪುಟಾಣಿ ಮಕ್ಕಳು ಅವ್ರಿಗೆ ಅನುಕೂಲವಾಗುವಂತಹ ಕೋರ್ಸ್ಗಳಿಗೆ ಹೋಗ್ಬೇಕು, ಅದನ್ನ ಓದಬೇಕು ಅನ್ನುವಂತಹ ಆಶಯವನ್ನ ಇಟ್ಕೊಂಡು SSLC ನಂತರ ಮುಂದೆಯೂ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರಗಳು ಪ್ರೌಢಶಾಲಾ ಹಂತದಲ್ಲಿ ಪ್ರತಿಯೊಂದು ಶಾಲೆಯಲ್ಲೂ ಇರಬೇಕು ಅನ್ನುವಂತಹ ಕನಸನ್ನ ಹೊತ್ತು ನಮಗೆ ನಿರ್ದೇಶನವನ್ನು ನೀಡಿದರು. ಆ ನಿರ್ದೇಶನದ ಆಧಾರದ ಮೇಲೆ 40 ಪೀರಿಯಡ್ಸ್ಗಳ ಈ ಪಾಠವನ್ನು ಮಾಡುವಂತಹ ಈ ಕ್ಲಾಸಸ್ ಇಲ್ಲಿ ಬೆಳವಾಡಿ ಸಂಸ್ಥೆಯಿಂದ ಆರಂಭ ಆಗ್ತಾ ಇದೆ. ಮಾನ್ಯ ಶಾಸಕರು ತುಂಬಾ ಸಂತೋಷ ಪಟ್ಟಿದ್ದಾರೆ. ಮಕ್ಕಳಿಗೆ ವಿದ್ಯಾಭ್ಯಾಸದ ವಿಷಯದಲ್ಲಿ ಮೊದಲ ಆದ್ಯತೆ ಆಗಬೇಕು ಅನ್ನುವಂತಹ ಆಶಯವನ್ನ ಹೊಂದಿದ್ದಾರೆ. ಅವರ ದೂರದೃಷ್ಟಿಯ ಮನಸ್ಥಿತಿಯಿಂದಾಗಿ ನಮ್ಮ ಇಡೀ ಅರಕಲಗೂಡು ತಾಲೂಕಿನ ಎಲ್ಲ ಶಾಲೆಗಳಲ್ಲೂ ಈ ರೀತಿಯ ಒಂದು ಈ ಕ್ಲಾಸಸ್ ಆಗಬೇಕು ಅನ್ನುವಂತಹ ಆಶಯವನ್ನು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕ ಮೋಹನ್, ಇಸಿಒಗಳಾದ ಯೋಹೇಶ್, ಶಿವಪ್ರಕಾಶ್, ಶಿಕ್ಷಕ ಚೆಲ್ವಯ್ಯ, ಸಹ ಶಿಕ್ಷಕರು, ಊರಿನ ಪ್ರಮುಖರು ಹಾಜರಿದ್ದರು. ಅರಕಲಗೂಡು ತಾಲೂಕಿನಲ್ಲಿ ವರ್ಷಪೂರ್ತಿ ನೀರಾವರಿ ಮೂಲಗಳು ಇರುವ ಹಿನ್ನೆಲೆ ರೈತರು ತೋಟಗಾರಿಕೆ ಬೆಳೆಗಳ ನಡುವೆ ಅಂತರ ಬೇಸಾಯ ಕೈಗೊಂಡು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು ಎಂದು ಶಾಸಕ ಎ ಮಂಜು ತಿಳಿಸಿದರು. ತಾಲೂಕಿನ ಬೆಳವಾಡಿ ಗ್ರಾಮದ ಸಮುದಾಯ ಭವನದಲ್ಲಿ ಸೋಮವಾರ ತೋಟಗಾರಿಕೆ ಇಲಾಖೆ ವತಿಯಿಂದ ತೆಂಗು ಬೆಳೆಗಾರರಿಗೆ ಹಮ್ಮಿಕೊಂಡಿದ್ದ ವಿಚಾರ ಸಂಕಿರಣ ಮತ್ತು ತೆಂಗು ಅಭಿವೃದ್ಧಿ ಮಂಡಳಿ ಸಹಯೋಗದೊಂದಿಗೆ ರೈತರ ತೋಟಗಳ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮದಡಿ ವಿವಿಧ ಪರಿಕರಗಳನ್ನು ವಿತರಣೆ ಮಾಡಿ ಮಾತನಾಡಿದ ಅವರು, ತಾಲೂಕಿನಲ್ಲಿ 2500 ಹೆಕ್ಟೇರ್ನಲ್ಲಿ ತೆಂಗು ಬೆಳೆಯನ್ನು ರೈತರು ಕೈಗೊಂಡಿದ್ದಾರೆ. ಈ ಬೆಳವಣಿಗೆ ತೃಪ್ತಿದಾಯಕವಾಗಿಲ್ಲ. ಉತ್ತಮ ಪರಿಸರ, ನೀರಾವರಿ ಮೂಲಕಗಳು ಇರುವ ಹಿನ್ನೆಲೆ ತೆಂಗು ಪ್ರದೇಶ ವಿಸ್ತರಣೆಯಾಗಬೇಕಿದೆ. ನಿರೀಕ್ಷೆಗೂ ಮೀರಿ ಬೆಲೆ ದೊರೆಯುತ್ತಿದೆ. ಇತರೆ ಬೆಳೆಗಳನ್ನು ಹೋಲಿಸಿದರೆ ತೆಂಗು ಬೆಳೆಗೆ ರೋಗ ಕಡಿಮೆ ಇದೆ. ಬೇಸಾಯ ಕೂಡ ಅದೇ ನಿಟ್ಟಿನಲ್ಲಿರುತ್ತದೆ. ನಿಯಮಾನುಸಾರ ತೆಂಗು ಬೆಳೆಯನ್ನು ಕೈಗೊಳ್ಳುವ ಜೊತೆಗೆ ತೋಟಗಾರಿಕೆ, ಇತರ ಕೃಷಿಯನ್ನ ಅಂತರ ಬೇಸಾಯವಾಗಿ ಕೈಗೊಳ್ಳಬೇಕಿದೆ ಎಂದು ಸಲಹೆ ಮಾಡಿದರು. ಅದನ್ನು ಹೆಚ್ಚಿಗೆ ಪ್ರೋತ್ಸಾಹ ಮಾಡಬೇಕು ಅಂತೇಳಿ ಸರ್ಕಾರ, ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದೆ. ಇವತ್ತು ನೀವು ರೈತಾಪಿ ವರ್ಗದವರು ಈ ಸೌಕರ್ಯಗಳನ್ನು ಉಪಯೋಗಿಸೋದು, ನಾವು ಹೇಗೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋತೀವೋ, ಆಸ್ಪತ್ರೆಗೆ ಹೋಗಿ ಮಾಡ್ಕೋತೀವೋ, ಹಾಗೆ ನಮ್ಮ ತೆಂಗಿನ ಗಿಡಗಳನ್ನು ಕೂಡ ಕಾಪಾಡ್ಕೊಳ್ತಕ್ಕಂಥ ಜವಾಬ್ದಾರಿ ರೈತಾಪಿ ವರ್ಗದವರು ಮಾಡ್ಕೋಬೇಕು. ಆಗ ನಮ್ಮಲ್ಲಿ ನನಗೆ ಗೊತ್ತಿರೋಕ್ಕೆ ಚೆನ್ನೈನ ಆ ಕಡೆಗಿಂತ ಅತಿ ಹೆಚ್ಚು ಈಡು ನಮ್ಮ ಹೋಬಳಿನಲ್ಲಿ ನಮ್ಮ ತಾಲೂಕಲ್ಲಿ ಕೊಡ್ತಾರೆ. ನನ್ನ 80ರಿಂದ 100 ಕಾಯಿವರೆಗೂ ಒಂದು ವರ್ಷದಲ್ಲಿ ಒಂದು ಮರ ಬೆಳೆಬಹುದು. ಆ ಕಡೆ 35 ತೆಗೆದ್ರೆ 40 ಭಾರಿ ಚೆನ್ನಾಗಿದ್ದಾರೆ. ಆಮೇಲೆ ಅಲ್ಲಿ ಮಧ್ಯದಲ್ಲಿ ಯಾವ ಬೆಳೆ ಬೆಳೆದಿಲ್ಲ. ನಮ್ಮಲ್ಲಿ ನೀರಿನ ಸೌಕರ್ಯ ಇದೆ. ನೀವು ಮಧ್ಯದಲ್ಲಿ. ತೋಟಗಾರಿಕೆ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕ ರಾಜೇಶ್ ಮಾತನಾಡಿ, ತಾಲೂಕಿನಲ್ಲಿಯೂ ಕೂಡ ಇತ್ತೀಚೆಗೆ ಅಡಿಕೆ, ತೆಂಗು ಹಾಗೂ ಇತರೆ ತೋಟಗಾರಿಕೆ ಬೆಳೆಗಳತ್ತ ರೈತರು ಆಸಕ್ತಿ ಹೊಂದಿ ಕೃಷಿಯನ್ನು ಕೈಗೊಳ್ಳುತ್ತಿರುವುದು ಕಂಡುಬಂದಿದೆ. ತೆಂಗು ಬೆಳೆಗೆ ಉತ್ತಮವಾದ ವಾತಾವರಣ ತಾಲೂಕಿನಲ್ಲಿದೆ. ಚನ್ನರಾಯಪಟ್ಟಣ, ಅರಸೀಕೆರೆ ತಾಲೂಕಿನಲ್ಲಿ 1 ಲಕ್ಷ ಹೆಕ್ಟೇರ್ ತೆಂಗು ಪ್ರದೇಶವಿದೆ. ನಮ್ಮಲ್ಲಿ ತುಂಬಾ ಕಡಿಮೆ. ಕಳೆದ ವರ್ಷದಿಂದ ಬೆಳವಾಡಿ ಸುತ್ತಮುತ್ತಲ 468 ಮಂದಿ ತೆಂಗು ಬೆಳೆಗಾರರಿಗೆ ಇಲಾಖೆ ವತಿಯಿಂದ ಉಚಿತವಾಗಿ ಪರಿಕರಗಳನ್ನು ವಿತರಣೆ ಮಾಡಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಈ ಕಾರ್ಯ ವಿಸ್ತರಣೆ ಆಗಲಿದೆ. ವಾತಾವರಣ ನಿಯಮಾನುಸಾರ ತೋಟಗಾರಿಕೆ ಬೆಳೆಗಳನ್ನು ಕೈಗೊಂಡರೆ ಅಧಿಕ ಲಾಭ ಬರಲಿದೆ ಎಂದು ಹೇಳಿದರು. ಕೊಡ್ತಾ ಇದೀವಿ. ರಕ್ತ ಸೋರ್ತಕ್ಕಂಥದಕ್ಕೆ ಹೆಕ್ಸಕೊನಜೋಲ್ ಕೊಡ್ತಾ ಇದೀವಿ. ಪೋಷಕಾಂಶಗಳಾದ ಮೆಗ್ನೀಷಿಯಂ ಸಲ್ಫೇಟು, ಬೋರಾಕ್ಸ್, ಜಿಂಕು ಇವನ್ನೆಲ್ಲ ನಾವು ಶುಂಠಿಲಿ ಮಾತ್ರ ಕೇಳ್ತೀವಿ. ನಾವು ಶುಂಠಿಗೆ ಅಷ್ಟೇ ಕೊಡ್ತಾ ಇದೀವಿ. ತೆಂಗಿಗೆ ಹಾಕೋದನ್ನ ಮರ್ದೇ ಬಿಟ್ಟಿದೀವಿ. ಆ ಒಂದು ಪರಿಸ್ಥಿತಿಯಲ್ಲಿ ಇದ್ದಾಗ ನಮ್ಗೆ ಇದನ್ನ ಉಚಿತವಾಗಿ ನಿಮ್ಗೆ ಮತ್ತೆ ರೈತರ ಹತ್ರ ನಾವು ಹ್ಯಾಂಡ್ಲಿಂಗ್ ಚಾರ್ಜಸ್ ತಗೊಳ್ಳೋಣ ಅನ್ನೋದ್ರ ಬಗ್ಗೆ ಲಾಸ್ಟ್ ಟೈಮ್ ಚರ್ಚೆ ಆಗಿತ್ತು. ಸಾಹೇಬರು ಇಷ್ಟೇ ಮಾಡ್ತಾ ಇದೀವಿ, ಸಣ್ಣ ಪುಟ್ಟದಕ್ಕೆಲ್ಲ ಇದ್ ಮಾಡಬಾರ್ದು, ಎಲ್ಲಾನು ಸಂಪೂರ್ಣವಾಗಿ ನಾವೇ ವಹಿಸ್ಕೋಬೇಕು, ಅದೇನೇ ಆಗಲಿ ಆ ತರ ಎಲ್ಲ ಇದ್ ಮಾಡಬಾರ್ದು. ಸಂಪೂರ್ಣ ಉಚಿತ ಅಂದ್ರೆ ರೈತರು ಬಂದವರು ಬರೀ ಸಹಿ ಹಾಕಿ ಪಡ್ಕೊಂಡು ಹೋಗ್ಬೇಕು, ಆ ರೀತಿ ಒಂದು ವ್ಯವಸ್ಥೆನ ನಾವಿಲ್ಲಿ ಮಾಡಿದೀವಿ. ಹಾಗಾಗಿ ಎಲ್ಲ ಮತ್ತೆ ಜೈವಿಕ ಗೊಬ್ಬರಗಳಾದ ಬೇವಿನ ಹಿಂಡಿ ಮತ್ತೆ ಸೂಡೋಮೋನಾಸ್ ಇವನ್ನೆಲ್ಲ ನಾವು ವಿತರಣೆ ಮಾಡ್ತಾ ಇದೀವಿ ಇವತ್ತು. ತಾವೆಲ್ಲರೂ ಇದನ್ನ ಪಡ್ಕೊಂಡು ಇದನ್ನ ತೆಂಗಿನ ತೋಟಕ್ಕೆ ಬಳಸ್ಕೊಂಡು
ನಮ್ಮ ತಾಲೂಕಿನಲ್ಲಿ ಒಂದು ಉತ್ತಮವಾದ ತೆಂಗು ಗುಚ್ಚ ಈ ಒಂದು ಕ್ಲಸ್ಟರ್ ಇದು ಕೇಂದ್ರ ಸರ್ಕಾರದ ಯೋಜನೆ ಇದು ಕೊಕೊನಟ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ಅಲ್ಲಿಂದ ಬಂದು ಕಾರ್ಯಕ್ರಮದಲ್ಲಿ ಜಿಲ್ಲಾ ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕ ಯೋಗೇಶ್, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ನಿಂಗೇಗೌಡ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮೋಹನ್, ಮುಖಂಡರಾದ ಗೋವಿಂದೇಗೌಡ, ಮಂಜುನಾಥ್ ಸೇರಿದಂತೆ ಇತರರು ಹಾಜರಿದ್ದರು. ವಿಶ್ವ ಹಿಂದೂ ಪರಿಷತ್ನ 6ನೇ ದಿನದ ಹೊನ್ನಾವರ ತಾಲೂಕಿನ ಪಟ್ಟಣ ಪಂಚಾಯತ್ನಲ್ಲಿ ಗಣೇಶೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಪೌರಕಾರ್ಮಿಕರಿಗೆ ಸನ್ಮಾನ ಹಾಗೂ ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷ ಗಣಪತಿ ಕಾಮತ್ ಅವರು ಗಣಪತಿ ಮೂರ್ತಿಯನ್ನ ಕೊಡುಗೆಯಾಗಿ ನೀಡಿದ್ದು ಅವರಿಗೆ ಹಾಗೂ ಸಹಕರಿಸಿದ ಎಲ್ಲರಿಗೂ ಸನ್ಮಾನಿಸಲಾಯಿತು. ಗಣಪತಿ ಮಹಾಮಂಗಳಾರತಿ, ಪೂಜೆ ವಿಧಿವಿಧಾನವನ್ನು ಅಚ್ಚುಕಟ್ಟಾಗಿ ನಡೆಸಲಾಗಿತ್ತು. ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿದವು. ಈ ಸಂದರ್ಭದಲ್ಲಿ ಮಾಜಿ ಬಿಜೆಪಿ ತಾಲೂಕು ಅಧ್ಯಕ್ಷ ರಾಜೇಶ್ ಭಂಡಾರಿ, ಬಿಜೆಪಿ ಸದಸ್ಯ ವಿಜು ಕಾಮತ್, ವೆಂಕಟೇಶ್ ಕಾಮತ್ ಹಾಗೂ ಹಿಂದೂ ಪರಿಷತ್ನ ಸದಸ್ಯರು ಭಾಗಿಯಾಗಿದ್ದರು. ಬಹಳಷ್ಟು ಇಲಾಖೆಗಳು ತಮ್ಮದೇ ಆದ ಒಂದು ಕೃತ್ಯವನ್ನು ನಿರ್ವಹಿಸ್ತವೆ. ಅದರಲ್ಲಿ ವಿಶೇಷವಾಗಿ ನನ್ನ ಪೌರಾಡಳಿತ ಇಲಾಖೆ ಇದೆಯಲ್ಲ, ಅದು ನಮ್ಮ ಪೌರ ಕಾರ್ಮಿಕರಿಂದ ತಂದಿದಂಥ ಒಂದು ಇಲಾಖೆ. ಈಗಾಗಲೇ ನಮ್ಮ ಆಯೋಜಕರು ಹೇಳಿದಂಗೆ ಏನು ಬೆಳಗ್ಗೆ ಎಲ್ಲ ಕುಟುಂಬದ ಸಾರ್ವಜನಿಕ ತಮ್ಮ ಕುಟುಂಬ ಮಲಗಿದಾಗ ಬೆಳಗಿನ ಜಾವ 5 ಗಂಟೆಗೆ ಏನು ಪಟ್ಟಣವನ್ನು ಶುಚಿಗೊಳಿಸ್ತಾರೆ. ಆ ಕಾರ್ಮಿಕರ ಕಾರ್ಯಕ್ರಮವನ್ನು ಗುರುತಿಸಿ ಇಂಥ ಒಂದು ದೊಡ್ಡ ಬೃಹತ್ ರೀತಿಯಲ್ಲಿ ಅವರಿಗೆ ಇವತ್ತು ಸನ್ಮಾನ ಮಾಡಿದರೆ ಇದು ಭಾರತೀಯ ನಾಗರಿಕ ಪದ್ಧತಿಗೆ ಒಂದು ಆಯಾಮ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ಬಹಳಷ್ಟು ಜನ ಅವ್ರ ಕೆಲಸ ಬಿಡೋದು ಮಾಡ್ತಾರೆ, ಸರ್ಕಾರಿ ಸೇವಕರು ಮಾಡ್ತಾರೆ ಒಂದು ಇಚ್ಛೆ ಇರುತ್ತೆ. ಬಟ್ ಆ ಕೆಲಸ ಚೆನ್ನೈನ ಪ್ರತಿಷ್ಠಿತ 4 ಸ್ಟಾರ್ ಐಟಿಸಿ ಹೋಟೆಲ್ನಲ್ಲಿ ಜರುಗಿದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಟಿ ನರಸೀಪುರ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಬಿ ಮರಯ್ಯ ಅವರಿಗೆ ಅವರ ಸಮಾಜ ಸೇವೆಯನ್ನು ಗುರುತಿಸಿ ಏಷ್ಯಾ ಇಂಟರ್ನೆಟ್ ಕಲ್ಚರ್ ಸೆಟ್ ಅಕಾಡೆಮಿ ಗೌರವ ಡಾಕ್ಟರೇಟ್ ಪ್ರಶಸ್ತಿ ನೀಡಿ ಗೌರವಿಸಿದೆ. ಡಾಕ್ಟರೇಟ್ ಪ್ರಶಸ್ತಿ ಪುರಸ್ಕೃತರಾದ ಬಿ ಮರಯ್ಯ ಅವರು ಮಾತನಾಡಿ, ಕಳೆದ 40 ವರ್ಷಗಳಿಂದ ರಾಜಕೀಯ ಹಾಗೂ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದು ಮಾದಿಗ ಸಮುದಾಯದಿಂದ ಡಾಕ್ಟರೇಟ್ ಪ್ರಶಸ್ತಿ ಬಂದಿರುವುದು ಹೆಮ್ಮೆಯ ವಿಷಯವಾಗಿದೆ. ಪಟ್ಟಣದ ಬೈರಾಪುರ ವೃತ್ತದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುತ್ಥಳಿಯನ್ನ ನಮ್ಮ ಕುಟುಂಬದ ವತಿಯಿಂದ ನಿರ್ಮಾಣ ಮಾಡಿ ಸಮಾಜದ ಬಂಧುಗಳು ಕಾರ್ಯವನ್ನು ಶ್ಲಾಘಿಸಿದ್ದಾರೆ. ಪ್ರಶಸ್ತಿಗಳು ನಮ್ಮ ಜವಾಬ್ದಾರಿಯನ್ನ ಹೆಚ್ಚಿಸುತ್ತವೆ. ಡಾಕ್ಟರೇಟ್ ಪ್ರಶಸ್ತಿಯನ್ನ ಪಡೆಯಲು ನಾನು ಅರ್ಹನೆಂದು ಅಕಾಡೆಮಿ ಗುರುತಿಸಿದೆ. ಅದಕ್ಕೆ ನಾನು ತಲೆಬಾಗಿ ಪ್ರಶಸ್ತಿ ಸ್ವೀಕರಿಸಿದ್ದೇನೆ ಎಂದರು. ಪ್ರತಿಭೆಯನ್ನು ಕೂಡ ನನ್ನ ಕುಟುಂಬದಲ್ಲವರೇ ಸೇರಿ ಅದೊಂದು ಸ್ಟ್ಯಾಚು ಕೂಡ ನಾನು ಮಾಡಿಸಿದೆ. ಆ ಸ್ಟ್ಯಾಚು ಮಾಡಿಸಿದ ಮೇಲೆ ನನಗೆ ಹೆಚ್ಚಿಗೆ ಒಂದು ಪ್ರೋತ್ಸಾಹ ಬಂತು. ಸಮಾಜ ಸೇವೆ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗ್ಬೋದು, ಜಗಜೀವರಾಮ್ ಆಗ್ಬೋದು, ಇನ್ನಿತರ ಗಣ್ಯರಾಗ್ಬೋದು, ಅವರ ಸೇವೆಗಳನ್ನೆಲ್ಲ ನಾನು ಮಾಡಬೇಕು ಅಂತ ನನ್ನ ಮನಸ್ಸಿನಲ್ಲಿ ಬಂದು ಪ್ರತಿಯೊಬ್ಬ ಜನಾಂಗದವರು ಕೆಲಸ ಕಾರ್ಯಕ್ರಮ ಎಲ್ಲ ಭಾಗಿಯಾಗಿ ನಾನು ನಿರಂತರವಾಗಿ ಸಾರ್ವಜನಿಕರ ಸೇವೆಯಲ್ಲಿ ನಾನು ತೊಡಗಿಕೊಂಡಿದ್ದೀನಿ. ಮುಂದೇನೂ ಕೂಡ ನನಗೇನಪ್ಪ ಇದು ಅಂತ ಅಂದರೆ, ಈ ಡಾಕ್ಟ್ರೇಟು ಕೊಡಬೇಕಾದ್ರೆ MBBS ಓದಿರೋ ಡಾಕ್ಟ್ರುಗಳಿಗೆ ಕೊಡ್ತಾಯಿದ್ರು, ಹಾಗೆ PhD ಮಾಡಿರೋರು ಕೊಡ್ತಾಯಿದ್ರು. ನನ್ನ ಒಂದು ಅದೃಷ್ಟ ಈ ಡಾಕ್ಟ್ರೇಟ್ನ ಕೊಡಲೇಬೇಕು ಅಂತ. ನಾನು ಸ್ವಾಮಿ ಬ್ಯಾಡಿ, ನಾನೇನು ಅಂಥ ಮೇಧಾವಿ ಅಲ್ಲ, ದೊಡ್ಡವನೇನಲ್ಲ, ನನಗೆ ಬೇಡ ಅಂತ ಕೂಡ ನಾನು ತಿರಸ್ಕಾರ ಮಾಡೋಣ ಅಂತ ನನ್ನ ಅನಿಸಿಕೆ ಇತ್ತು. ಆದರೂ ಕೂಡ ಈ ಕರಾವಳಿ ಜಿಲ್ಲೆಯ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಕಾನೂನು ಶಿಕ್ಷಣ ದೊರಕಿಸಿಕೊಡುವ ಹಿನ್ನೆಲೆಯಲ್ಲಿ ಕುಂದಾಪುರದ ಫೋರ್ಟ್ಗೇಟ್ ಎಜುಕೇಷನ್ ಟ್ರಸ್ಟ್ ಕುಂದಾಪುರದಲ್ಲಿ ನೂತನವಾಗಿ ಕಾನೂನು ಕಾಲೇಜು ಆರಂಭವಾಗಿದೆ ಎಂದು ಸಂಸ್ಥೆಯ ಟ್ರಸ್ಟಿ ಅಭಿನಂದನ್ ಎ ಶೆಟ್ಟಿ ಹೇಳಿದರು. ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ನಡೆಸಲಾದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಫೋರ್ಟ್ಗೇಟ್ ಎಜುಕೇಷನ್ ಟ್ರಸ್ಟ್ ಕುಂದಾಪುರದಲ್ಲಿ 2012ರಿಂದ ಪೂರ್ವ ಪ್ರಾಥಮಿಕ ಮತ್ತು ಹೈಸ್ಕೂಲ್ ಶಿಕ್ಷಣವನ್ನು ನೀಡುತ್ತಾ ಬಂದಿದ್ದು, ಗುಣಮಟ್ಟದ ಶಿಕ್ಷಣದಿಂದ 2 ವರ್ಷ 100% ಫಲಿತಾಂಶವನ್ನು ದಾಖಲಿಸಿದೆ. ಅಷ್ಟೇ ಅಲ್ಲದೆ 100% ಪ್ರಥಮ ಶ್ರೇಣಿಯ ಫಲಿತಾಂಶವನ್ನು ನೀಡಿದ ಶಿಕ್ಷಣ ಇದಾಗಿದೆ. ಇಂತಹ ಹೆಗ್ಗಳಿಕೆಯೊಂದಿಗೆ ಸಂಸ್ಥೆ ಇದೀಗ 2025-26ನೇ ಶೈಕ್ಷಣಿಕ ಸಾಲಿನಿಂದ ಕಾನೂನು ಪದವಿ ಕಾಲೇಜನ್ನು ಆರಂಭಿಸಿದೆ. ಪದವಿಯೊಂದಿಗೆ ಕಾನೂನು ಪದವಿಯನ್ನು ಪಡೆದುಕೊಂಡರೆ ಉದ್ಯೋಗದ ಅವಕಾಶಗಳು ಸೃಷ್ಟಿಯಾಗುತ್ತವೆ. ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಮಾನ್ಯತೆ ಪಡೆದುಕೊಂಡು ಎಲ್ಲ ಮಾನದಂಡಗಳನ್ನು ಪೂರೈಸಿ ಕಾಲೇಜನ್ನು ಆರಂಭಿಸಿದ್ದೇವೆ. ಗುಣಮಟ್ಟದ ಶಿಕ್ಷಣ ನೀಡುವುದು ನಮ್ಮ ಉದ್ದೇಶವಾಗಿದೆ. ನುರಿತ ಶಿಕ್ಷಕ ವೃಂದ, ಉತ್ತಮ ತರಗತಿ ಕೊಠಡಿಗಳು, ಸುಸಜ್ಜಿತ ಅಣುಕು ನ್ಯಾಯಾಲಯ, ಗ್ರಂಥಾಲಯವನ್ನು ನಮ್ಮ ಕಾಲೇಜು ಹೊಂದಿದ್ದು, ಮಾನ್ಯತೆ ಪಡೆದ ಪದವಿ ಕಾಲೇಜಿನಿಂದ ಪದವಿಯನ್ನು ಹೊಂದಿರುವ ವಿದ್ಯಾರ್ಥಿಗಳು 3 ವರ್ಷದ ಕಾನೂನು ಪದವಿಯನ್ನು ಪಡೆಯಲು ಇಲ್ಲಿ ಅವಕಾಶವಿದೆ. ಉತ್ತರ ಕನ್ನಡ ಜಿಲ್ಲೆಯ ವಿದ್ಯಾರ್ಥಿಗಳಿಗಾಗಿ ವಿಶೇಷವಾಗಿ ಕಾಲೇಜು ಹಾಗೂ ಹಾಸ್ಟೆಲ್ ಶುಲ್ಕಗಳಲ್ಲಿ ವರ್ಷಕ್ಕೆ ಪ್ರತ್ಯೇಕವಾದ ರಿಯಾಯಿತಿ ನೀಡುತ್ತಿದ್ದೇವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕವಾಗಿ 60,000 ಕಾಲೇಜು ಶುಲ್ಕ ತಗುಲಲಿದ್ದು, ಹಾಸ್ಟೆಲ್ ಅಗತ್ಯವಿರುವ ವಿದ್ಯಾರ್ಥಿಗಳಿಗೆ ಕೂಡ ವಾರ್ಷಿಕ 60,000 ರೂಪಾಯಿಯಲ್ಲಿ ಹಾಸ್ಟೆಲ್ ಲಭ್ಯವಿದೆ ಎಂದರು.
ಮತ್ತೆ ಹೈಸ್ಕೂಲ್ ಶಿಕ್ಷಣವನ್ನು CBSE ಮಾದರಿಯಲ್ಲಿ ಕುಂದಾಪುರದಲ್ಲಿ ನೀಡ್ತಾ ಇದೆ. ಯೂರೋ ಕಿಡ್ಸನ್ನು ಮತ್ತು CBSE ಶಿಕ್ಷಣವನ್ನು ಕುಂದಾಪುರದ ನಗರದಲ್ಲಿ ನೀಡ್ತಾ ಇರುವಂಥ ಪ್ರಥಮ ಸಂಸ್ಥೆ. ನಾವು ಈ ಗುಣಮಟ್ಟದ ಶಿಕ್ಷಣದಿಂದಾಗಿ 2 ವರ್ಷ ನಮ್ಮ ಬ್ಯಾಚ್ಗಳು 10ನೇ ತರಗತಿಯಿಂದ ಪಾಸಾಗಿ ಹೋಗಿದ್ದು. ಒಂದು ದಾಖಲೆ ಅಂತ ಹೇಳಿದರೆ 2 ವರ್ಷಗಳಲ್ಲಿ ಕೇವಲ 100ರ ಫಲಿತಾಂಶ ಮಾತ್ರ ಅಲ್ಲ, 100ರ ಫಸ್ಟ್ ಕ್ಲಾಸ್ ಫಲಿತಾಂಶವನ್ನು ಕೊಟ್ಟಂಥ ಒಂದು ಸಂಸ್ಥೆ ಉಡುಪಿ ಜಿಲ್ಲೆಯಲ್ಲಿ ಕುಂದಾಪುರದಲ್ಲಿ ಮೊದಲಿಗೆ. ಸೊ ಇಂಥ ಗುಣಮಟ್ಟದ ಶಿಕ್ಷಣವನ್ನು ನಾವು ಕೊಡ್ತಾ ಇದ್ದೇವೆ. ಹಾಗೆ ಬರ್ತಾ ನಾವು ಏನು ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರೆ, ಈ ಭಾಗದಲ್ಲಿ ಅಂದರೆ ನಮ್ಮ ಉಡುಪಿ ಜಿಲ್ಲೆಯ ಉತ್ತರ ಭಾಗ, ಬ್ರಹ್ಮಾವರದಿಂದ ಈ ಕಡೆ ಬ್ರಹ್ಮಾವರ ತಾಲೂಕು ಇರ್ಬೋದು, ಕುಂದಾಪುರ, ಐದೂರು ತಾಲೂಕು, ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಭಟ್ಕಳ, ಹೊನ್ನಾವರ, ಕುಂಟ ಈ ಪರಿಸರದಲ್ಲಿ ಕಾನೂನು ವಿದ್ಯಾಲಯದ ಒಂದು ಕೊರತೆ ಇದೆ. ಜನ ಬಹಳ ದೂರ ಪ್ರಯಾಣಿಸಬೇಕು. ಬಹುಶಃ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಿರ್ಸಿಗೆ ಹೋಗ್ತಾರೋ ಅಥವಾ ಹುಬ್ಳಿಗೆ ಹೋಗ್ತಾರೆ. ನಮ್ಮಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ವಿದ್ಯಾಲಯದ ಪ್ರಾಂಶುಪಾಲೆ ಕುಮಾರಿ ಶ್ರುತಿ ಹೆಗಡೆ, BPCL ನಿವೃತ್ತ ಜನರಲ್ ಮ್ಯಾನೇಜರ್ ದಿನಕರ ತುಮ್ಸೆ ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಭೂ ವಿವಾದದ ಹುನ್ನಾರ, ಕಾವೇರಿ ನಿಗಮಕ್ಕೆ ನಷ್ಟದ ಮೋಡ, ಸರ್ಕಾರ ತಕ್ಷಣ ಎಚ್ಚೆತ್ತುಕೊಳ್ಳಲು ಮಾಜಿ ಸಚಿವ ರೇವಣ್ಣ ಎಚ್ಚರಿಕೆ. ಹಿಂದೂ ಸಂಪ್ರದಾಯವೇ ದಸರಾದ ಆಧಾರ, ನಾಡ ಹಬ್ಬದಲ್ಲಿ ರಾಜಕೀಯ ಆಲೋಚನೆ ಬೇಡವೇ ಬೇಡ, ಸಂಪ್ರದಾಯದ ಹಕ್ಕಿಗೆ ಧ್ವನಿ ಎತ್ತಿದ ನಾರಾಯಣಗೌಡ. ಕಳ್ಳರ ಕಣ್ಣಿಗೆ ಗುರಿಯಾದ ಚಿವರ್ಸ್ ಪ್ರಜ್ಞಾ ಕಾಲೇಜಿಗೆ ನುಗ್ಗಿದ ಮಾಸ್ಕ್ ಧಾರಿಗಳಿಂದ 45 ನಿಮಿಷ ಶೋಧ, ಕದೀಮರಿಂದ ಕಂಪ್ಯೂಟರ್, ಮೊಬೈಲ್, DVR ಎಸ್ಕೆ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.